ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಶುಭ ದಿನ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ತಾರೆ ನೋಡಿ. ಇವತ್ತು ನೋಡಿ ಬಟಾಣಿ ನೆನೆ ಹಾಕಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ರೆಡಿಯಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಕಡಲೆ, ಹಸಿಮೆಣಸಿನ್ಕಾಯಿ ಹುರಿದಿರೋದು, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ. ಗೊತ್ತೇ ಇರುತ್ತಲ್ವ ಚಟ್ನಿ ಹೇಗೆ ಮಾಡೋದು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಲಾಸ್ಟಿಗೆ ಕಾಯಿ ತುರಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ತೀನಿ ನಾನು. ನೋಡಿ ಇಷ್ಟೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಏನು ಕಡಲೆ ಇನ್ನೇನು ಒಗ್ಗರಣೆಗೆ ಏನು ಹಾಕ್ತಾರೆ ಅಂತ ಗೊತ್ತಿರುತ್ತಲ್ವ, ಅದೇ ಸೇಮ್ ಪ್ರೊಸೀಜರಲ್ಲೇ ಹಾಕಿದ್ದೀನಿ. ಈರುಳ್ಳಿ, ಸ್ವಲ್ಪ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಹೀಗೆ ಚೆನ್ನಾಗಿ ಬೇಯಲಿ. ಸ್ವಲ್ಪ ಲೈಟಾಗಿ ಆಯಿಲ್ ಹಾಕಿ ನೋಡಿ, ಇದೇ ಪ್ರೊಸೀಜರಲ್ಲಿ ಚೆನ್ನಾಗಿ ಬೇಯ್ಕೊಳ್ಳಿ. ಅಷ್ಟಕ್ಕೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಮಾರ್ನಿಂಗ್ ಕಾಫಿ ಅಂದರೆ ಕುಡಿಬೇಕಲ್ವ, ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನಗೆ. ಆ್ಯಕ್ಚುಲಿ ಕಾಫಿ ಟೀ ಕುಡಿಬಾರ್ದು ಬೇಸಿಗೆನಲ್ಲಿ, ಬಟ್ ಏನೋ ಒಂದು ಸ್ವಲ್ಪ ಅಭ್ಯಾಸ ಇದ್ದಂಗೆ ಸ್ವಲ್ಪ ಸಾಕು. ನೆಕ್ಸ್ಟ್ ನೋಡಿ ಇದೇ ಪ್ರೊಸೀಜರಲ್ಲೇ ಚೆನ್ನಾಗಿ ಬೇಯಲಿ ಇದು. ಈ ಕಡೆ ಚಟ್ನಿ ರೆಡಿಯಾಗಿದೆ. ಬಟಾಣಿ ಆ್ಯಡ್ ಮಾಡಬೇಕಿತ್ತು, ನಾನೇ ಬೇಡ ಅಂತ ಸ್ಕಿಪ್ ಮಾಡಿದೆ. ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯ್ತಾ? ಸ್ವಲ್ಪ ಬೇಯಿತು. ಈಗ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹುರುಳಿಕಾಯಿ, ಅದು ನಾಟಿ ಹುರುಳಿಕಾಯಿ ಬರುತ್ತಲ್ಲ ಆ ಥರದ್ದು. ಆ ಥರ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಫಾರಮ್ ಹುರುಳಿಕಾಯಿ ಅಂತಾರೆ, ಅದು ಅಷ್ಟು ಟೇಸ್ಟ್ ಬರಲ್ಲ. ಇದನ್ನೇ ನಾನೇನು ನೀರು ಹಾಕೇನು ಬೇಯಿಸ್ಕೊಂಡಿಲ್ಲ, ಹಾಗೆ ಎಣ್ಣೆನಲ್ಲೇ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಡೆಯುತ್ತೆ. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಸೀದೋದಂಗೆ ಆಗ್ಬಿಡುತ್ತೆ. ಚೆನ್ನಾಗಿ ಬೇಯಲಿ ಇದೇನೇ. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಎಲ್ರಿಗೂ ಶುಭ ದಿನ ಅಂತ ಹೇಳಿದೆ ನೋಡಿ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ನೀವು ವಿಡಿಯೋ ಮಾಡಿ. ಏನಾದರೂ ಒಂದು ಸ್ಕಿಲ್ ನಿಮ್ಮ ಕಡೆ ಇರುತ್ತೆ, ನೀವು ಅಪ್ಲೋಡ್ ಮಾಡಿ. ಯಾಕೆಂದರೆ ಆಲ್ಮೋಸ್ಟ್ ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಒಂದು ವಿಡಿಯೋ ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾಟ್ಫಾರ್ಮ್ ಆಗಿದೆ. ಟೆಕ್ನಾಲಜಿ ಮುಂದುವರೆದಿದೆ ಅಲ್ವಾ, ಹಾಗೆಯೇ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಹೈ ಪವರ್ ಅಂತ ಹೇಳ್ತಾರಲ್ಲ ಹಾಗೆ. ಓಕೆ ನೋಡಿ ಫೈನಲಿ ಯಾವ ರೀತಿ ಇದೆ ಅಂತ. ಈ ಕಡೆ ನೀರು ಕುದೀಲಿ ಅಂತ ಇಟ್ಕೊಂಡಿದ್ದೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಆಯಿಲ್ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ತೊಳಿಸ್ತಾ ಇದ್ದೀನಿ. ಗೊತ್ತಾಗಿರುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ ಅಲ್ಲ ನಿಮಗೆ. ಹಿಟ್ಟು ಚೆನ್ನಾಗಿ ತೊಳಿಸ್ಬೇಕೀಗ. ಆಗಲಿ ನೋಡಿ, ಚೆನ್ನಾಗಿ ತೊಳೆಸಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಹಿಂಗೆ ಕೈ ಆಡಿಸ್ತಿದ್ದೀನಿ ನೋಡಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಚೆನ್ನಾಗಿ ಕುದಿ ಬಂತು. ಚೆನ್ನಾಗಿ ತೊಳೆಸಿದ್ದನ್ನ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕುಕ್ಕರಲ್ಲಿ ಒಂದು ವಿಜಲ್ ಮಾಡಿಕೊಂಡೆ. ಯಾಕೆಂದರೆ ಇನ್ನೂ ಒಂದು ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ. ಕೆಲವ್ರು ಹಂಗೇ ಅರಿತಾರೆ, ನಂಗೆ ಇನ್ನೂ ಒಂದು ಸ್ವಲ್ಪ ಚಪಾತಿ ಅದಕ್ಕೆ ಬರಬೇಕು ಅಂದ್ಬಿಟ್ಟು ನೋಡಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ನಾದಬೇಕು, ನೀರೇನು ಆ್ಯಡ್ ಮಾಡಿಲ್ಲ. ಮತ್ತೆ ನೋಡಿ ಈ ರೀತಿ ಬಂದಿದೆ. ಫೈನಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಚಟ್ನಿ, ಬೀನ್ಸ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿ. ಅದಕ್ಕೆ ನೀರು ಒದ್ದೆ ಬಟ್ಟೆ ಮಾಡಿ ನೀರು ಮಾಡ್ತಾರಲ್ಲ ಹಾಗೆ ಮಾಡಬೇಕು, ಪ್ರೆಸ್ ಮಾಡಬೇಕು. ಇದಕ್ಕೇನು ಆಯಿಲೇನು ಆ್ಯಡ್ ಮಾಡಲ್ಲ.
ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ. ಈ ಕಡೆ ಊಟ ಆದಮೇಲೆ ಒಂದು ಸ್ವಲ್ಪ ಹಾಲು ರೆಡಿ ಮಾಡಿದ್ದೆ, ಕೊಡಬೇಕಲ್ಲ ಎಲ್ರಿಗೂ ಮಕ್ಕಳಿಗೆ. ಬಾದಾಮಿ ಹಾಲು ರೆಡಿ ಆಯಿತು. ಇನ್ಸ್ಟೆಂಟ್ ಬಾದಾಮಿ ಹಾಲು. ನೆಕ್ಸ್ಟು ನೋಡಿ ಫೈನಲಿ ಯಾವ ರೀತಿ ಆಗಿದೆ ಅಂತ. ಅಕ್ಕಿ ರೊಟ್ಟಿ ಫೈನಲಿ ರೆಡಿ ಆಯಿತು. ಫೈನಲ್ ಲುಕ್ ಈ ರೀತಿ ಇದೆ ನೋಡಿ. ಅಕ್ಕಿ ರೊಟ್ಟಿ, ಪಲ್ಯ ಹಾಗೂ ಚಟ್ನಿ. ನಿಮಗೂ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವರಿವನ್. ಧನ್ಯವಾದಗಳು.